ನಮಸ್ಕಾರ ನಮ್ಮೊಂದಿಗೆ ವೆಲ್ಕಮ್ ಬ್ಯಾಕ್ ಟು ಕರುಣ್ ಮಂಟೂರ್ ಯೂಟ್ಯೂಬ್ ಚಾನಲ್. ಸೊ ನಾನು ಇವತ್ತು ಬಂದಿನಿ ಬಾಗಲಕೋಟೆಯಿಂದ ಸುಮಾರು 20 ಕಿಲೋಮೀಟರ್ ದೂರದಲ್ಲಿರುವ ಕಲಾದಗಿ ಅನ್ನುವಂಥ ಗ್ರಾಮಕ್ಕೆ. ಈ ಕಲಾದಗಿ ಗ್ರಾಮ ಒಂದು ಟೈಮಲ್ಲಿ ಬ್ರಿಟಿಷರ ಜಿಲ್ಲಾ ಕೇಂದ್ರ ಆಗಿತ್ತು ಅಂದ್ರೆ ನೀವು ನಂಬ್ತೀರಿ, ನಂಬಲೇಬೇಕ್ರಿ. ಸುಮಾರು ಹೆಚ್ಚು ಕಡಿಮೆ 1864ರಿಂದ 1884ರವರೆಗೆ ಇದು ಬ್ರಿಟಿಷರ ಜಿಲ್ಲಾ ಕೇಂದ್ರವಾಗಿತ್ತು. ಸೊ ಇಲ್ಲಿ ನೀವು ನೋಡ್ತಿರುವಂಥ ಈ ಎಲ್ಲ ಸಮಾಧಿಗಳು ಸುಮಾರು 64 ಸಮಾಧಿಗಳು ಅದಾವ. ಈ 64 ಸಮಾಧಿಗಳು ಬ್ರಿಟಿಷರ ಸಮಾಧಿಗಳಾಗಿರ್ತಾವ. ಸೊ ಇಲ್ಲಿ ಆಲ್ಮೋಸ್ಟ್ ಲೆಫ್ಟಿನೆಂಟ್ ಜನರಲ್ ಸೈನ್ಯದ ಏನು ಮುಖ್ಯಸ್ಥರು ಇರ್ತಾರ ಅವ್ರ ಸಮಾಧಿಗಳು ಮಾತ್ರ ಇಲ್ಲದವ, ಸೈನಿಕರದಿಲ್ಲ. ಆ ಅಧಿಕಾರಿಗಳು, ಅವರ ಹೆಂಡತಿ, ಅವರ ಮಕ್ಕಳು, ಅವ್ರ ಫ್ಯಾಮಿಲಿದು ಅವ್ರದಷ್ಟ ಸಮಾಧಿಗಳು ಅದಾವ. ಸೊ ಇಲ್ಲಿ ನೀವು ನೋಡುವಂಥ ಈ ಎಲ್ಲ ಸಮಾಧಿಗಳು ಅವ. ಸೊ ಬರ್ರಿ ನಾ ಕ್ಲೋಸ್ ಆಗಿ ತೋರಿಸ್ತೀನಿ ನಿಮ್ಗೆ ಸಮಾಧಿಗಳು ಹೆಂಗೆ ಕಾಣ್ತಾವ. ಸೊ ನೀವು ಇವಾಗ ಇಲ್ಲೇ ನೋಡಕತ್ರಿ, ಇವೆಲ್ಲವೂ ಬ್ರಿಟಿಷರ ಸಮಾಧಿಗಳು. ಆಗ್ಲೇ ಹೇಳ್ದಂಗ ಇಲ್ಲಿ ಸಿಕ್ಕಾಪಟ್ಟೆ ಸಮಾಧಿಗಳು ಅದಾವ. ಆ ಸಮಾಧಿ ಒಳಗೆ ನಮಗೆ ಒಂದು ಸಮಾಧಿ ಸಿಕ್ಕೈತಿ. ಸೊ ಈ ಸಮಾಧಿಯಲ್ಲಿ ಏನು ಬರ್ದೈತಿ ಅನ್ನೋದನ್ನ ನಾನು ನಿಮ್ಗೆ ಕ್ಲೀನಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ, ಒಂದ್ಸಲ ನೋಡ್ರಿ. ಇಲ್ಲೈತಿ ಟು ದ ಮೆಮೊರಿ ಆಫ್, ಅಂದ್ರೆ ಇವರ ಸ್ಮರಣೆಗಾಗಿ ಇದನ್ನು ಕಟ್ಸ್ಯಾರ. ಸೊ ಇವ್ರ ಹೆಸರು ಏನಂದ್ರೆ ಲೆಫ್ಟಿನೆಂಟ್ ಡುಪ್ರೆ ಬ್ರಾಂಜೋ ಅಂತ, ಬ್ರಾಬ್ಜೋನ್. ಬ್ರಾಬ್ಜೋನ್. ಇವರು 13ನೇ ರೆಜಿಮೆಂಟಲ್ಲಿ ಇದ್ದವರು, ಮಿಲಿಟ್ರಿಯ 13ನೇ ರೆಜಿಮೆಂಟ್ದಲ್ಲಿ ಇದ್ದವರು. ಆ್ಯಂಡ್ ಇವರು ಕಾಲರ ರೋಗ ಬಂದು ಸಾಯ್ತಾರೆ. ಸೊ ಆಲ್ಮೋಸ್ಟ್ ಆ ಟೈಮಲ್ಲಿ ಮೇ ಬಿ 1822ರಿಂದ ಇಲ್ಲಿ ಸಮಾಧಿಗಳು ಕಟ್ಟಕ್ಕೆ ಪ್ರಾರಂಭ ಆಗ್ತವ. ಆ ಟೈಮಲ್ಲಿ ಕಾಲರಾ ರೋಗ ಇದ್ದಿದ್ದ ಕಾರಣ ಸೊ ಈ ಸಮಾಧಿಗಳು ಆಲ್ಮೋಸ್ಟ್ ಇಲ್ಲಿ ಹೆಚ್ಚಿನ ಜನ ಯುದ್ಧದಲ್ಲಿ ಸತ್ತಿದ್ದಕ್ಕಿಂತ ಕಾಲರಾ ರೋಗ ಬಂದು ಸತ್ತೋರ ಜಾಸ್ತಿ ಅದರ. ಇಲ್ಲಿರುವಂಥ ಸಮಾಧಿಗಳು ಕೇವಲ ಬ್ರಿಟಿಷ್ ಅಧಿಕಾರಿಗಳು, ಆ ಸೈನ್ಯದಲ್ಲಿದ್ದವರು, ಮುಖ್ಯಸ್ಥರು, ಅವರ ಹೆಂಡತಿ, ಅವರ ಮಕ್ಕಳು, ಅವ್ರದ್ದು ಮಾತ್ರ ಐತಿ. ಇನ್ನು ಯಾರ್ದು ಇಲ್ಲ. ಆಲ್ಮೋಸ್ಟ್ ಜನ ಹೇಳ್ತಾರೆ ಇಲ್ಲಿಂದ ಸ್ವಲ್ಪ ದೂರ ಹೋದ್ರೆ ಹಲಗಲಿ ಅಂತ ಬರ್ತೈತಿ. ಸೊ ಆ ಹಲಗಲಿ ಬಂಡಾಯದಲ್ಲಿ ಏನಾದರೂ ಸತ್ತ ಸಮಾಧಿಗಳನ್ನು ತಂದು ಇಲ್ಲಿ ಕಟ್ಟಾರಂತಾರ. ಸೊ ಹಲಗಲಿ ಬಂಡಾಯಕ್ಕೂ ಇಲ್ಲಿದ್ದಂಥ ಸಮಾಧಿಗಳಿಗೂ ಯಾವುದೇ ಸಂಬಂಧಗಳಿಲ್ಲ. ಯಾಕಂದ್ರೆ ಹಲಗಲಿ ಬಂಡಾಯಕ್ಕಿಂತ ಮುಂಚೆನೇ ಇಲ್ಲಿ ಈ ಸಮಾಧಿಗಳು ಆಗ್ಯಾವ ಅಂತ ನಮಗೆ ಅನಿಸ್ತೈತಿ. ಸೊ ನೀವು ಇವಾಗ ಇಲ್ಲಿ ಏನು ನೋಡಕತ್ತೀರಿ, ಈ ಸಮಾಧಿಗಳು ಆಲ್ಮೋಸ್ಟ್ ಪಿರಮಿಡ್ ಶೇಪ್ನಲ್ಲಿ ಅದಾವ. ನೀವು ಇಲ್ಲಿ ನೋಡ್ರಿ, ಇದಾಗಲಿ ಅಥವಾ ಇವೆರಡು, ಇಲ್ಲೆರಡು. ಸೊ ಇವೆಲ್ಲವೂ ಪಿರಮಿಡ್ ಶೇಪ್ನಲ್ಲಿ ಅದಾವ. ಯಾಕಂದ್ರೆ ಬ್ರಿಟಿಷರು ಕ್ರಿಶ್ಚಿಯನ್ಸ್ ಆಗಿದ್ರು. ಸೊ ಆ ಕ್ರಿಶ್ಚಿಯನ್ ಧರ್ಮದಲ್ಲಿ ಅವರ ಸಮಾಧಿಗಳನ್ನ ಪಿರಮಿಡ್ ಶೇಪಲ್ಲಿ ಕಟ್ತಾರೆ. ನೀವು ಆ್ಯಕ್ಚುಲಿ ನೋಡ್ಬೋದು, ಈಜಿಪ್ಟಲ್ಲಿ ಇದ್ದಂಥ ಎಲ್ಲ ಸಮಾಧಿಗಳು ಪಿರಮಿಡ್ ಶೇಪ್ನಲ್ಲಿದ್ದು. ಆಲ್ಮೋಸ್ಟ್ ಇಲ್ಲಿ ಎಲ್ಲವೂ ಪಿರಮಿಡ್ ಶೇಪ್ನಾಗಿಲ್ಲ. ಕೆಲವೊಂದಿಷ್ಟು ಅಂದ್ರೆ ಯಾರು ಬ್ರಿಟಿಷ್ ಸೈನ್ಯದಲ್ಲಿ ಮುಖ್ಯ ಅಧಿಕಾರಿಗಳ ಸ್ಥಾನದಲ್ಲಿದ್ರಲ್ಲ ಅವರ ಸಮಾಧಿಗಳನ್ನು ಮಾತ್ರ ಇಷ್ಟಿಷ್ಟು ಎತ್ತರದಿಂದ, ಇಷ್ಟು ಉದ್ದವಾಗಿ, ಇಷ್ಟು ಅಗ್ಲ, ಅಂದ್ರೆ ಪ್ರತಿಯೊಂದು ಸಮಾಧಿಗೂ ಅದರದೇ ಆದಂಥ ಸೈಜ್ ಶೇಪ್ಗಳು ಅದಾವ. ಇದು ಇಲ್ಲಿದ್ದಂಥ ಎಲ್ಲ ಸಮಾಧಿಗಳಲ್ಲಿ ನಮಗೆ ಕಾಣಿಸಿದಂಗೆ ಅತಿ ದೊಡ್ಡ ಸಮಾಧಿ ಅಂದ್ರೆ ಇದೊಂದು. ಇದನ್ನು ಬಿಟ್ಟರೆ ನೆಕ್ಸ್ಟ್ ಇವೆರಡು. ಸೊ ಇವೆಲ್ಲವೂ ಬ್ರಿಟಿಷರ ಮುಖ್ಯ ಸೇನಾಧಿಕಾರಿಗಳು ಅವರ ಸಮಾಧಿಗಳು. ಆ್ಯಂಡ್ ಇಲ್ಲಿ ಚಿಕ್ಕ ಪುಟ್ಟ ಏನು ಕಾಣ್ತಾವ, ಸೊ ಅಲ್ಲಿ ಕಾಣಕತ್ತಿದ್ದು ಅದು ಒಂದು ಮಹಿಳೆಯ ಸಮಾಧಿ. ಸೊ ಅದನ್ನು ಬಿಟ್ಟರೆ ನೆಕ್ಸ್ಟ್ ಇಲ್ಲಿ ನಾನು ಎದುರುಗಡೆ ಒಂದು ಕಾಣತೈತಿ. ಸೊ ಇದು ಒಬ್ಬ ಸಣ್ಣ ಹುಡುಗಂದು. ಆಲ್ಮೋಸ್ಟ್ ಇಲ್ಲಿ ಯಾರು ವಯಸ್ಸಾಗಿ ಸತ್ತವರಿಲ್ಲ, ಅಂದ್ರೆ 50-60 ಹಿಂಗೆ ಯಾರು ಸತ್ತೋರಿಲ್ಲ. ಆಲ್ಮೋಸ್ಟ್ ಇಲ್ಲಿ ಏನು ಈ ಸಮಾಧಿ ಕಾಣತೈತಿ. ಸೊ ಈ ಸಮಾಧಿಯ ಈ ವ್ಯಕ್ತಿ ಸತ್ತಿದ್ದು ಆಲ್ಮೋಸ್ಟ್ ತನ್ನ 25ನೇ ವಯಸ್ಸಿನಲ್ಲಿ. ಸೊ ಆಲ್ಮೋಸ್ಟ್ ಇವೆಲ್ಲವೂ ಚಿಕ್ಕ ಚಿಕ್ಕ ವಯಸ್ಸಿನಲ್ಲಿ ಸತ್ತಂತಹ ಬ್ರಿಟಿಷ್ ಸಮಾಧಿಗಳಾಗಿರ್ತಾವ. ನಿಮ್ಮೆಲ್ಲರಿಗೂ ಒಂದು ಕಾಮನ್ ಆಗಿ ಒಂದು ಡೌಟ್ ಬರ್ಬೋದು, ಯಾಕೆ ಬ್ರಿಟಿಷರ ಸಮಾಧಿಗಳು ನಮ್ಮ ಬಾಗಲಕೋಟೆ ಜಿಲ್ಲೆಯಲ್ಲಿ ಕಲಾದಗಿಯಲ್ಲಿ ಹೆಚ್ಚಾಗಿ ಕಾಣ ಸಿಗ್ತಾವೆ, ಬೇರೆ ಎಲ್ಲೂ ಯಾಕೆ ಸಿಗಂಗಿಲ್ಲ ಅಂತ ಹೇಳಿ. ಸೊ ಅದಕ್ಕೆ ಸಿಂಪಲ್ ಆಗಿ ಒಂದ ಕಾರಣ, ನಾನು ಆಗ್ಲೇ ಹೇಳ್ದಂಗೆ 1820ರಲ್ಲಿ ಬ್ರಿಟಿಷರ ಸಮಾಧಿಗಳು ಇಲ್ಲಿಂದ ಕಟ್ಟಕ್ಕೆ ಪ್ರಾರಂಭ ಆಗ್ತವ. ಬ್ರಿಟಿಷರು ಇದನ್ನ ಜಿಲ್ಲಾ ಕೇಂದ್ರವಾಗಿ ಮಾಡ್ಕೊಂಡಿದ್ರು. ಯಾಕಂದ್ರೆ ಬ್ರಿಟಿಷರು ಇದನ್ನೇ ಯಾಕೆ ಜಿಲ್ಲಾ ಕೇಂದ್ರ ಅಂತ ಮಾಡ್ಕೊಂಡಿದ್ರು ಅಂದ್ರೆ, ಸೊ ಈ ಕಲಾದಗಿಯಿಂದ ನಮ್ಮ ಈ ಕಡೆ ಬಾಗಲಕೋಟೆ, ಬಾದಾಮಿ, ವಾಪಸ್ ಈ ಕಡೆ ಜಮಖಂಡಿ, ಮುದೋಳಕ್ಕೆ ಹೋಗೋಕೆ ಇದಂತೂ ತುಂಬ ಈಸಿ ರಸ್ತೆ ಇತ್ತು, ತುಂಬ ಅನುಕೂಲ ಆಗುವಂಥ ರಸ್ತೆ ಇತ್ತು. ಬ್ರಿಟಿಷರ ಸೈನ್ಯ ಏನಿತ್ತು ಅವರೆಲ್ಲ ರೆಜಿಮೆಂಟ್ಗಳು ಆರಾಮವಾಗಿ ಇಲ್ಲಿ ಅವ್ರಿಗೆ ಉಳಿದುಕೊಳ್ಳೋಕೆ ಎಲ್ಲ ರೀತಿ ವ್ಯವಸ್ಥೆ ಇತ್ತು. ಅಂದ್ರೆ ಸುತ್ತ ಇಲ್ಲೇ ಸಮೀಪ ಹೋದ್ರೆ ಅನಗವಾಡಿ ನದಿ ಐತಿ, ಅಂದ್ರೆ ಇದು ಘಟಪ್ರಭಾ ನದಿ ಐತಿ. ಸೊ ಆ ಘಟಪ್ರಭಾ ನದಿ ಇಲ್ಲಿ ಚೆನ್ನಾಗಿ ಬೆಳೆ ಬೆಳೆಯುವಂಥ ಭೂಮಿ, ಅವ್ರಿಗೆ ಎಲ್ಲ ರೀತಿಯ ಅನುಕೂಲ ಈ ಕಲಾದಗಿ ಗ್ರಾಮದಲ್ಲಿ ಇದ್ದಿರೋ ಕಾರಣ ಸೊ ಅವರು ಆಲ್ಮೋಸ್ಟ್ ಇದನ್ನು 20 ವರ್ಷ ತಮ್ಮ ಜಿಲ್ಲಾ ಕೇಂದ್ರವನ್ನಾಗಿ ಆಡಳಿತ ಮಾಡ್ತಾರೆ. ನಂತರ ಇಲ್ಲಿಂದ ಏನು ಮಾಡ್ತಾರೆ, ಬ್ರಿಟಿಷರ ಒಬ್ಬ ಅಧಿಕಾರಿ ಜಿಲ್ಲಾ ಕೇಂದ್ರವನ್ನು ಕಲಾದಗಿಯಿಂದ ಬಿಜಾಪುರಕ್ಕೆ ಸ್ಥಳಾಂತರ ಮಾಡ್ತಾರೆ. ಸೊ ಆ ಟೈಮಲ್ಲಿ ಇದು ಜಿಲ್ಲಾ ಕೇಂದ್ರವಾಗಿ ಕ್ಯಾನ್ಸಲ್ ಆಗಿ ಬಿಜಾಪುರ ಆಗಿ ರೆಡಿ ಆಕೈತಿ. ಸೊ ಆಲ್ಮೋಸ್ಟ್ ಕಲಾದಗಿ ಅವಾಗ ಯಾವ ರೀತಿ ಫೇಮಸ್ ಇತ್ತು ಇವತ್ತಿಗೂ ಅದೇ ರೀತಿ ಕಲಾದಗಿ ಫೇಮಸ್ ಐತಿ. ಕಾರಣ ಏನಂದ್ರೆ ನಮ್ಮ ಕಲಾದಗಿ ಒಳಗೆ
ಈ ಎಂಥ ಫಲವತ್ತಾದ ಭೂಮಿ ಅಂದ್ರೆ ಇಲ್ಲಿ ಬೆಳೆಯುವಂಥ ಫ್ರೂಟ್ಸ್ಗಳು ಆಲ್ಮೋಸ್ಟ್ ಇಂಟರ್ನ್ಯಾಷನಲ್ ಲೆವೆಲ್ ಒಳಗೆ ರಫ್ತಾಗ್ತವ. ಅಂದರೆ ಇಲ್ಲಿ ಬೆಳೆಯುವಂಥ ಬೆಳೆಗಳಾಗಿರ್ಬೋದು, ಫಾರ್ ಎಕ್ಸಾಂಪಲ್ ಯಾವ ಅಂದ್ರೆ ಪೇರು, ಚಿಕ್ಕು, ದಾಳಿಂಬೆ, ಕಬ್ಬು. ಸೊ ಈ ರೀತಿ ವಾಣಿಜ್ಯ ಬೆಳೆಗಳು, ಫ್ರೂಟ್ಸ್ಗಳು ಇಲ್ಲಿ ತುಂಬ ಅಂದ್ರೆ ತುಂಬ ಚೆನ್ನಾಗಿ ಬೆಳಿತಾವ, ತುಂಬ A1 ಕ್ವಾಲಿಟಿ ಬೆಳಿತಾವ. ಸೊ ನಾವೇನು ಪ್ರೆಸೆಂಟ್ ನಮ್ಮ ಲೋಕಲ್ ಮಾರ್ಕೆಟಲ್ಲಿ ನೋಡ್ತೀವಿ ಅವು A2, A3 ಸೊ ಈ ರೀತಿ ಇರ್ತಾವೆ. A1 ಗ್ರೇಡ್ ಏನು ಇರ್ತಾವೆ ಫ್ರೂಟ್ಸು ಅವೆಲ್ಲವೂ ಇಂಟರ್ನ್ಯಾಷನಲ್ ಲೆವೆಲ್ಗೆ ರಫ್ತಾಗ್ತವೆ. ಸೊ ನಮ್ಮ ಕಲಾದಗಿ, ನಮ್ಮ ಬಾಗಲಕೋಟೆ ಜಿಲ್ಲೆಯ ಕಲಾದಗಿ ಗ್ರಾಮದಿಂದ ರೆಡಿ ಆಗುವಂಥ ಹಣ್ಣುಗಳು ಇಂಟರ್ನ್ಯಾಷನಲ್ ಲೆವೆಲ್ವರೆಗೂ ರಫ್ತಾಗ್ತಾವೆ ಅಂದ್ರೆ ವಿಚಾರ ಮಾಡಿರಿ. ಸೊ ಈ ನೆಲದ ಫಲವತ್ತತೆ ಹೆಂಗೈತಿ ಆ್ಯಂಡ್ ಇಲ್ಲಿ ಬೆಳೆಯುವಂಥ ಬೆಲೆಯ ವ್ಯಾಲ್ಯೂ ಎಷ್ಟೈತೆ ಅಂತೇಳಿ. ಸೊ ಇದು ನಮ್ಮ ಬಾಗಲಕೋಟೆ ಜಿಲ್ಲೆ ಒಳಗೆ ಐತಲ್ಲ, ಸೊ ಅದು ನಮಗೊಂದು ಹೆಮ್ಮೆ ಅಂತಲೇ ಹೇಳ್ಬೋದು. ಇನ್ನೊಂದು ವಿಶೇಷ ಏನಂದ್ರೆ ಈ ಕಲಾದಗಿ ಗ್ರಾಮ ನಮ್ಮ ಭಾರತದ ಎಕನಾಮಿಯಲ್ಲಿ ಸಮಥಿಂಗ್ ಏನೋ ಒಂದು ಮುಖ್ಯ ಪಾತ್ರ ವಹಿಸ್ತೈತಿ ಅಂತ ನಾನು ಕೇಳ್ಪಟ್ಟಿನಿ. ಬಟ್ ಅದ್ರ ಬಗ್ಗೆ ಎಕ್ಸಾಕ್ಟಾಗಿ ಡಾಟಾ ನನ್ನ ಕಡೆ ಸಿಕ್ಕಿಲ್ಲ. ಸೊ ಫೈನಲ್ ಆಗಿ ನಾ ಹೇಳೋದು ಏನಂದ್ರೆ ಕಲಾದಗಿ 1820ರಿಂದ ಅಂದರೆ ಬ್ರಿಟಿಷರ ಕಾಲದಿಂದ ಯಾವ ರೀತಿ ಫೇಮಸ್ ಆಗಿತ್ತು, ಸ್ಟಿಲ್ 1820ರಿಂದ 2026ರವರೆಗೂ ಕಲಾದಗಿ ಅದೇ ರೀತಿ ತನ್ನ ವೈಭವವನ್ನು, ತನ್ನ ನೆಲದ ಶಕ್ತಿಯನ್ನು ಕಾಪಾಡ್ಕೊಂಡು ಬಂದೈತಿ. ಸೊ ಇದು ನಮ್ಮ ಬಾಗಲಕೋಟದ ಹೆಮ್ಮೆ ಅಂತಲೇ ಹೇಳ್ಬೋದು. ಕಲಾದಗಿಲಿ ಇದಿಷ್ಟೇ ಅಲ್ಲ, ಸುತ್ತಮುತ್ತ ತುಂಬ ಇತಿಹಾಸ ಐತಿ. ನಮ್ಮ ಭಾರತೀಯ ಇತಿಹಾಸ ಪರಂಪರೆ ಅಗಾಧವಾದೈತಿ ಮತ್ತು ತುಂಬ ವಿಭಿನ್ನವಾಗೈತಿ. ಫೈನಲ್ ಆಗಿ ನಾ ಹೇಳೋದೇನಂದ್ರೆ ಕಲಾದಗಿ ಅವತ್ತಿಂದ ಇವತ್ತಿನವರೆಗೂ ಹೆಂಗೆ ತನ್ನ ವೈಭವವನ್ನು ಕಾಪಾಡ್ಕೊಂಡು ಬಂದೈತಿ. ಸೊ ಅದು ನಮಗೆ ಖುಷಿ ಆಗುವಂಥ ವಿಚಾರ. ಆ್ಯಂಡ್ ಈ ಕಲಾದಗಿ ನಮ್ಮ ಬಾಗಲಕೋಟೆ ಜಿಲ್ಲೆಯ ಒನ್ ಆಫ್ ದ ವಿಲೇಜ್ ಅಂತ ಹೇಳ್ಕೊಳಕ್ಕೆ ನಮಗೂ ಒಂದು ಖುಷಿ ಆಕೈತಿ. ಸೊ ಇದಿಷ್ಟು ಇವತ್ತಿನ ವಿಡಿಯೋ ಆಗಿರ್ತೈತಿ. ಯಾರಿಗೆಲ್ಲ ವಿಡಿಯೋ ಇಷ್ಟ ಆಗೈತಿ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿರಿ, ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರೆಯೋಕೆ ಹೋಗ್ಬೇಡ್ರಿ. ನಿಮಗೆ ಗೊತ್ತಿರುವಂಥ ಯಾವುದಾದ್ರೂ ಇಂಥ ಸ್ಥಳಗಳಿದ್ದು ಅಂದ್ರೆ ತುಂಬ ಭಯಾನಕವಾದಂಥ ಸ್ಥಳಗಳು ಅಥವಾ ಐತಿಹಾಸಿಕ ಮತ್ತು ಪುರಾತನವಾದಂತಹ ಗ್ರಾಮಗಳಾಯಿತು, ಏನೋ ಸ್ಥಳಗಳಾದರೂ ಯಾವುದೇ ಇದ್ರೂ ನೀವು ಕಮೆಂಟ್ನಲ್ಲಿ ಹಾಕಿರಿ. ಸೊ ಆ ಊರಿಗೆ ನಾನು ವಿಸಿಟ್ ಕೊಟ್ಟು ವಿಡಿಯೋ ಮಾಡ್ತೀನಿ. ಸೊ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ತೆ.